ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11ನೇ ವಾರ 8 ಜನ ನಾಮಿನೇಟ್ ಆಗಿದ್ದಾರೆ. ಬರೋಬ್ಬರಿ 8 ಜನ ವೋಟಿಂಗ್ ರಿಸಲ್ಟ್ಸ್ ಯಾವ ರೀತಿ ಇದೆ, ಮೊದಲೇ ಎಪಿಸೋಡ್ ಅಂದ್ರೆ ಮಂಗಳವಾರ ರಾತ್ರಿ ಎಪಿಸೋಡ್ ಆದ್ಮೇಲೆ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ ಅಂತೆಲ್ಲ ತಿಳಿಸ್ಕೊಟ್ಟಿದೆ. ಮತ್ತೆ ಬುಧವಾರ ಸಾಯಂಕಾಲ ಆಗೋಷ್ಟಕ್ಕೆ ಯಾವ ರೀತಿ ಇದೆ ಅಂತೆಲ್ಲ ತಿಳ್ಕೊಳ್ಳೋಣ. ಮೊದಲೇದಾಗಿ 8 ಜನ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿದೆ. ಈ 8 ಜನ ಏನಂದ್ರೆ ನೋಡಿ, ಇನ್ಸಿಡೆಂಟ್ ಕೋಇನ್ಸಿಡೆಂಟ್ ಗೊತ್ತಿಲ್ಲ, ಬಟ್ ಎಲ್ಲ ಒಂದು ವಿರೋಧಿನೋ ಇಲ್ಲ ಫ್ರೆಂಡ್ಸ್ ಈ ರೀತಿ ನಾಮಿನೇಟ್ ಆಗಿದೆ ನೋಡಿ. ಭವ್ಯ ತ್ರಿವಿಕ್ರಮ್ ಆಗಿದ್ದಾರೆ, ಶಿಶಿರು ಮೋಕ್ಷಿತ್ ಆಗಿದ್ದಾರೆ, ಧನರಾಜು, ಆಮೇಲೆ ನಮ್ಮ ಇವರು ಹನುಮಂತ್ ಆಗಿದ್ದಾರೆ. ಅದಾದ್ಮೇಲೆ ಚೈತ್ರ ರಜತ್ ಆಗಿದ್ದಾರೆ. ಚೈತ್ರ ರಜತ್ ಮಾತ್ರ ಅಪೋಸಿಟ್ ಆಗ್ತಾರೆ, ಇನ್ನು ಇರೋರೆಲ್ಲ ಕ್ಲೋಸ್ ಫ್ರೆಂಡ್ಸ್. ಈ 8 ಜನ ನಾಮಿನೇಟ್ ಆಗಿದ್ದಾರೆ. ಈ 8 ಜನದಲ್ಲಿ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ, ಡೇಂಜರ್ ಝೋನ್ ಅಲ್ಲಿ ಇರೋದು ಯಾರು, ಬಾಟಮ್ ಅಲ್ಲಿ ಇರೋದು ಯಾರು, ಟಾಪ್ ಅಲ್ಲಿ ಇರೋದು ಯಾರು, ಇಲ್ಲಿ ಮುಖ್ಯವಾಗಿ ಟಾಪ್ 4 ಅಂತ ಬರುತ್ತೆ. ಯಾಕಂದ್ರೆ ಇಲ್ಲಿ ಭವ್ಯ ಇದಾರೆ, ತ್ರಿವಿಕ್ರಮ್ ಇದಾರೆ, ಶಿಶಿರ್ ಇದಾರೆ, ಮೋಕ್ಷತೆ ಇದಾರೆ, ಹನುಮಂತ್ ಇದಾರೆ. ಟಾಪ್ 5 ಕಂಟೆಸ್ಟೆಂಟ್ ಅಂತ ನಾವ್ ಏನಾದ್ರೂ ಹೇಳ್ತೀವಿ ಅಂತದ್ರಲ್ಲಿ ಇವ್ರು ಇದಾರೆ. ಇವರು ಯಾವ ರೀತಿ ಇದೆ, ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ, ಮತ್ತೆ ಬಾಟಮ್ ಅಲ್ಲಿ ಯಾರಿದ್ದಾರೆ, ಮನೆಗೆ ಹೋಗೋ ಸ್ಥಿತಿಲಿ ಡೇಂಜರ್ ಝೋನ್ ಅಲ್ಲಿ ಯಾರು ಆಗ್ತಾ ಇದಾರೆ ಅಂತ ಇನ್ನು 2 ದಿನ ಇದೆ ವೋಟಿಂಗ್ ರಿಸಲ್ಟ್. ಬಟ್ ಇವತ್ತು ನೋಡಿದಾಗ ಇವತ್ತು ಸಾಯಂಕಾಲ ವೋಟಿಂಗ್ ರಿಸಲ್ಟ್ ಈ ರೀತಿ ಇದೆ. ಮೊದಲೇದಾಗಿ ನಾನು ಬಾಟಮ್ ಅಲ್ಲಿಂದ ಬರ್ತೇನೆ. ಬಾಟಮ್ ಅಂತ ತಗೊಂಡಾಗ ಖಂಡಿತವಾಗ್ಲು ಆಟ ಆಡ್ಬೋದು, ಎಂಟರ್ಟೈನ್ಮೆಂಟ್ ಮಾಡಬಹುದು, ಏನೇ ಮಾಡಬಹುದು. ರಜತ್ ಅವರಂತೂ ಕೊನೆ ಸ್ಥಾನದಲ್ಲಿ ಇದ್ದಾರೆ ಗುರು. ರಜತ್, ಚೈತ್ರ ಆಲ್ಮೋಸ್ಟ್ ಅಲ್ಲಿ ಇಬ್ರು ಸೇಮ್ ಪರ್ಸೆಂಟೇಜ್ ಓಟ್ ತಗೊಂಡು ಕೆಳಗಿದ್ದಾರೆ. ಧನರಾಜು ಈ ಮೂವರು ಮಾತ್ರ ಬಾಟಮ್ 3 ಬರ್ತಾ ಇದ್ದಾರೆ. ಬಾಟಮ್ 3 ಅಲ್ಲಿ ಇವ್ರು ಯಾರು ಹೋಗ್ತಾರ ಅಂತ ಕೇಳೋದಾದ್ರೆ ನನ್ನ ಪ್ರಕಾರ ಧನರಾಜನೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಚೈತ್ರ ಅವ್ರನ್ನ ಹಾಕ್ತಾರಂತ ಅನ್ನೋದಾದ್ರೆ, ಚೈತ್ರ ಅವರು ಫೀಮೇಲ್ ಕಂಟೆಸ್ಟೆಂಟ್, ಅದ್ರ ಮೇಲೆ ಫೀಮೇಲ್ ಕಂಟೆಸ್ಟೆಂಟ್ ತುಂಬಾ ಮನೇಲಿ ಬಿಗ್ ಬಾಸ್ ಮೇಲೆ ತುಂಬಾ ಕಡಿಮೆ ಇದ್ದಾರೆ. ಕಲರ್ಫುಲ್ ಆಗಿ ಇರ್ಬೇಕಲ್ಲ ಸ್ವಲ್ಪ ಮನೆ ಕೂಡ. ಆದ ಕಾರಣ ಅವ್ರನ್ನ ಹೊರಗಡೆ ಹಾಕೋ ತುಂಬಾ ಕಷ್ಟ ಹಾಕೋದಿಲ್ಲ ಅನ್ಸುತ್ತೆ. ಏನಕ್ಕಂದ್ರೆ ಅವ್ರು ಬಾಯ್ ಮಾಡೋದಕ್ಕಾದ್ರೂ ಬಿಗ್ ಬಾಸ್ ಮೇಲೆ ಹಿಡ್ಕೊಂತಾರೆ. ಆದ ಕಾರಣ ಅವ್ರನ್ನ ಹಾಕೋ ಡೌಟ್. ರಜತ್ ಹೋಗ್ಬೋದು, ಇಲ್ಲ ಧನರಾಜ್ ಹೋಗ್ಬೋದು. ನನ್ನ ಪ್ರಕಾರ, ನನ್ನ ಅನಾಲಿಟಿಕ್ ಪ್ರಕಾರ ಹೇಳ್ತಾ ಇದ್ದೀನಿ. ಇನ್ನು ಟಾಪ್ 4 ಅಂತ ಬಂದಾಗ ನೋಡಿ, ಕಂಟಿನ್ಯೂಸ್ ಆಗಿ ಯಾರು ಯಾವ ಸ್ಥಾನದಲ್ಲಿ ಅಂತ ಹೇಳ್ತೀನಿ. ಮೊದಲನೇ ಸ್ಥಾನದಲ್ಲಿ ಹನುಮಂತ ಅಲ್ಲ, ನಮ್ಮ ತ್ರಿವಿಕ್ರಮ್ ಇದಾರೆ. ಇಬ್ರು ಸೇಮ್ ಪರ್ಸೆಂಟೇಜ್ ಓಟಿ ತಗೊಂಡಿದ್ದಾರೆ. 20% ತಗೊಂಡು ಸೇಮ್ ಇದಾರೆ ಹನುಮಂತ ಮತ್ತೆ ನಮ್ಮ ತ್ರಿವಿಕ್ರಮ್. ಮೊದಲನೇ ಸ್ಥಾನ ಯಾರಿಗ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ತ್ರಿವಿಕ್ರಮ್ ಅವರು ಇದ್ದಾರೆ. 2ನೇ ಸ್ಥಾನ ಬಂದ್ಬಿಟ್ಟು ಹನುಮಂತ್ ಅವರು ಇದ್ದಾರೆ. 3ನೇ ಸ್ಥಾನ ಬಂದ್ಬಿಟ್ಟು 18% ಓಟ್ ತಗೊಂಡು ನಮ್ಮ ಮೋಕ್ಷತಾ ಮೇಡಮ್ ಅವರು 3ನೇ ಸ್ಥಾನದಲ್ಲಿ ಇದ್ದಾರೆ. 4ನೇ ಸ್ಥಾನ ಅಂತ ಬಂದಾಗ 15% ಓಟ್ ತಗೊಂಡು ನಮ್ಮ ಶಿಶಿರ್ ಅವರು 4ನೇ ಸ್ಥಾನದಲ್ಲಿ ಇದ್ದಾರೆ. ಭವ್ಯ ಗೌಡ 13% ಓಟ್ ತಗೊಂಡು 5ನೇ ಸ್ಥಾನದಲ್ಲಿ ಇದ್ದಾರೆ. ಭವ್ಯ ಗೌಡಗೆ ಓಟ್ಸ್ ಫೋಲ್ ಆಗ್ತಾ ಇಲ್ಲ. ಕಾರಣ ತ್ರಿವಿಕ್ರಮ್ ಅವ್ರ ಫ್ಯಾನ್ಸ್ ಅವ್ರು ಓಟ್ ಹಾಕ್ತಾರೆ, ಇವ್ರ ಫ್ಯಾನ್ಸ್ ಇವ್ರಿಗೆ ಓಟ್ ಹಾಕ್ತಾರೆ. ಬಟ್ ತ್ರಿವಿಕ್ರಮ್ ಅವರಿಗೆ ನೆಗೆಟಿವ್ ಎಷ್ಟಾಗಿದೆ, ಪಾಸಿಟಿವ್ ಅಷ್ಟೇ ಆಗಿದೆ ಅಂತ ಬೆಳಿಗ್ಗೆ ಹೇಳಿದೆ ನಾನು. ಅದೇ ರೀತಿಯಾಗಿ ತುಂಬಾ ಸಪೋರ್ಟ್ ಸಿಗ್ತಾ ಇದೆ, ತುಂಬಾ ಓಟ್ಸ್ ಬರ್ತಾ ಇದೆ ಹನುಮಂತ್ ಮತ್ತೆ ತ್ರಿವಿಕ್ರಮ್ಗೆ. ಭವ್ಯ ಗೌಡ ಲೋ ಆಗ್ತಾ ಇದ್ರೆ ವೋಟಿಂಗ್ಸ್ ಅಲ್ಲಿ ಅಂತ ಹೇಳ್ಬೋದು. ಮತ್ತೆ ಇವತ್ತಿನ ಟಾಸ್ಕ್ ಬೇರೆ ಇರುತ್ತೆ. ಪ್ರೋಮೋಸ್ ಎಲ್ಲ ನೋಡಿದಾಗ 12% ಇದ್ದು 14% ಹತ್ರ ಬರ್ತಾ ಇದೆ ನಮ್ಮ ಭವ್ಯಗೌಡ ಅವ್ರದ್ದು. ಆದ ಕಾರಣ ಅವ್ರು 5ನೇ ಸ್ಥಾನದಲ್ಲಿ ಇದ್ದಾರೆ. ಇನ್ನು 6ನೇ ಸ್ಥಾನ ಅಂತ ತಗೊಂಡ್ರೆ ನಮ್ಮ ಇವ್ರು ಧನರಾಜ್ ಇದಾರೆ. 7ನೇ ಸ್ಥಾನದಲ್ಲಿ ಚೈತ್ರ ಇದ್ದಾರೆ. ಚೈತ್ರ 7-8 ಬಂದಾಗ ಚೈತ್ರ ರಜತ್ ಇಬ್ರು ಸೇಮ್ ಸಿಚುವೇಶನ್ ಅಲ್ಲಿ ಇದ್ದಾರೆ ಪಾಯಿಂಟ್ ಅಲ್ಲಿ. ಮೊದಲನೇ ಸ್ಥಾನ ಅಂತ ಯಾವ ರೀತಿಯಾಗಿ ಹೇಳ್ತೀವೋ ರಜತ್ ನಮ್ಮ ಇವರು ತ್ರಿವಿಕ್ರಮ್ ಮತ್ತೆ ಹನುಮಂತು, ಅದೇ ರೀತಿಯಾಗಿ ಕೊನೆ ಸ್ಥಾನ ಅಂತ ಬಂದಾಗ ಚೈತ್ರ ರಜತ್ ಸೇಮ್ ಈಕ್ವಲ್ ಆಗಿದ್ದಾರೆ. ವೋಟಿಂಗ್ ರಿಸಲ್ಟ್ ಈ ರೀತಿ ಇದೆ. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನೀವ್ ಯಾರು ವೋಟ್ ಮಾಡ್ತೀರಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅವ್ರು ಕಮೆಂಟ್ ಮಾಡೋದ್ರಿಂದ ಅವ್ರ ಹೆಸರು ಹೈಕ್ ಆಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹೈಲೈಟ್ ಆಗುತ್ತೆ, ವೈರಲ್ ಆಗುತ್ತೆ. ಆದ್ರಿಂದ ಒಂದು ಸೋಷಿಯಲ್ ಮೀಡಿಯಾ ಕೂಡ ಅಬ್ಸರ್ವ್ ಮಾಡ್ತಾರೆ ಕಲರ್ಸ್ ಕನ್ನಡ ನಾನು ಭಾವಿಸ್ತೇನೆ. ಇದೊಂದು ಅನ್ಅಫಿಷಿಯಲ್ ವೋಟಿಂಗ್ ರಿಸಲ್ಟ್ ತಗೊಂಡಾಗ ಈ ರೀತಿ ಇದೆ. ನನ್ನ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಈ ವಾರ ಹೋಗೋದು ಧನರಾಜ್ ಅಥವಾ ರಜತ್, ಇವರಿಬ್ರಲ್ಲಿ ಯಾರೋ ಒಬ್ರು ಹೋಗ್ತಾರೆ ಅನ್ಸುತ್ತೆ. ಪರವಾಗಿಲ್ಲ, ಶಿಶಿರ್ ಕಳ್ಸಿರಿ ಮರೆ ಅಂತ ಅನ್ಸುತ್ತೆ ಒಂದೊಂದ್ಸಲ. ಮತ್ತೆ ನಿಮ್ಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.